ಪರಿಶುದ್ಧ ಆರಾಧನೆ ಪ್ರಾರಂಭ ಮಾಡುವ ಹಾಗೆ ದೇವರ ಸನ್ನಿಧಾನ ಬಯಸುತ್ತಾ ಈ ಆರಾಧನೆ ನಮ್ಮನ್ನು ನಾವೇ ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಈ ದಿನವು ಕರ್ತನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ನಮ್ಮ ಕರ್ತನೇ, ನಮ್ಮ ದೇವರೇ, ನಿನ್ನನ್ನು ಆರಾಧಿಸುವಂಥದ್ದು ನಮ್ಮ ಶ್ರೇಷ್ಠ ಕರ್ತವ್ಯ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನೀನು ಪ್ರಸನ್ನನಾಗಿರು. ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸು. ಆತ್ಮಸ್ವರೂಪನಾದ ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುತ್ತಾ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ಕೃಪೆ ತೋರಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ಸ್ವಾಮಿ, ಆಮೇನ್. ದೇವರ ಮಹಿಮೆಗಾಗಿ 245ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 245 ಹಾ ಭಾಗ್ಯವುಳ್ಳ ದಿನ, ವಿಶ್ರಾಂತಿ ಕಾಲವು 1, 2 ಮತ್ತು 4 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಹುದುವಾದ ದೇವರ ಆರಾಧಕಮ ಪುಸ್ತಕದ 124ನೇ ಪುಟವನ್ನು ಅನುಸರಿಸಿ ದೇವರನ್ನು ಆರಾಧಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲದ ಕಡೆಗೆ ಅಡ್ಡ ಬೀಳುವೆನು.
ಕರ್ತನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆ ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನೆಲೆ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಅವರ ಸನ್ನಿಧಾನದಲ್ಲಿ ನಾವು ಕ್ಷಣ ಹೊತ್ತು ಮೌನವಾಗಿದ್ದು ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳುವ. ಕಳೆದ ವಾರದಲ್ಲಿ ನಾವು ತಿಳಿಯದೆಯೋ ಮಾಡಿದಂಥ ನಮ್ಮ ಎಲ್ಲ ತಪ್ಪುಗಳಿಗಾಗಿಯೂ ನಮ್ಮ ಎಲ್ಲ ಬಲಹೀನತೆಗಳಿಗಾಗಿಯೂ ದೇವರು ನಮ್ಮನ್ನು ಕ್ಷಮಿಸಲಿ ಎಂಬುದಾಗಿ ಮೌನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. 151ನೇ ಸಂಗೀತದ ಒಂದು ಚರಣವನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಹಾಡಿಕೊಳ್ಳೋಣ. ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ತಿರ ಬರುವ. ಎಲ್ಲರೂ ನಮ್ಮ ಪಾಪದ ಅರಿಕೆ ಮಾಡಿಕೊಳ್ಳುವ ಹಾಗೆ 126ನೇ ಪುಟದಲ್ಲಿರುವ ಪಾಪದರಿಕೆಯ ಪ್ರಾರ್ಥನೆಯನ್ನು ಒಂದೇ ಮನಸ್ಸಿನಿಂದ ಅರಿಕೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. 105ನೇ ಸಂಗೀತದ ಒಂದು ಚರಣವನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ಹಾಡಿಕೊಳ್ಳೋಣ. ಪಾಪ ಹೇಗೆ ಹೋದಿತು, ಏಸು ಪರಿಹರಿಸಬಲ್ಲ. ಕೃಪಾಳು ಕರ್ತನೆ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್.
ಈ ಪರಿಶುದ್ಧ ಆರಾಧನೆಗೆ ನೇಮಕವಾದ ಹಳೆ ಒಡಂಬಡಿಕೆಯಿಂದ ವೇದಪಾರಾಯಣವು ಓದಲ್ಪಡುವುದು. ಈ ದಿನಕ್ಕೆ ನೇಮಕವಾದ ವೇದ ಭಾಗವು ಹೆಚ್ಕೇಲನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 1-9 ವಚನಗಳು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನಿನ್ನ ಜನರನ್ನು ಸಂಬೋಧಿಸಿ ಅವರಿಗೆ ಹೀಗೆ ನುಡಿ. ನಾನು ದೇಶದ ಮೇಲೆ ಖಡ್ಗವನ್ನು ಬೀಳಮಾಡುವಾಗ ಆ ದೇಶದವರು ತಮ್ಮಲ್ಲಿ ಆರಿಸಿ ನೇಮಿಸಿಕೊಂಡ ಕಾವಲುಗಾರನು ದೇಶದ ಮೇಲೆ ಬೀಳುವ ಖಡ್ಗವನ್ನು ನೋಡಿದ ಕೂಡಲೇ ಕೊಂಬನ್ನೂದಿ ಸ್ವಜನರನ್ನು ಎಚ್ಚರಿಸಿದರು. ಕೊಂಬಿನ ಕೂಗನ್ನು ಕೇಳಿದ ಯಾವನೇ ಆಗಲಿ ಎಚ್ಚರಗೊಳ್ಳದೆ ಬೀಳುವ ಖಡ್ಗಕ್ಕೆ ಸಿಕ್ಕಿ ನಾಶವಾದರೆ ತನ್ನ ಮರಣಕ್ಕೆ ತಾನೇ ಕಾರಣ. ಅವನು ಕೊಂಬಿನ ಕೂಗನ್ನು ಕೇಳಿಯೂ ಎಚ್ಚರಗೊಳ್ಳಲಿಲ್ಲವಷ್ಟೇ, ತನ್ನ ಮರಣಕ್ಕೆ ತಾನೇ ಕಾರಣನು. ಎಚ್ಚರಗೊಂಡಿದ್ದರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತಿದ್ದನು. ಆದರೆ ಕಾವಲುಗಾರನು ಬೀಳುವ ಖಡ್ಗವನ್ನು ನೋಡಿಯೂ ಕೊಂಬನ್ನು ಸ್ವಜನರನ್ನು ಎಚ್ಚರಿಸದೇ ಇರುವಲ್ಲಿ ಖಡ್ಗವು ಬಿತ್ತು. ಆ ಜನರೊಳಗೆ ಯಾವನನ್ನೇ ಆಗಲಿ ನಾಶ ಮಾಡಿದರೆ ತನ್ನ ಅಧರ್ಮದಲ್ಲೇ ನಾಶಗೊಂಡ ಹಾಗೆ. ಮನುಷ್ಯನ ಮರಣಕ್ಕೆ ಹೊಣೆಯಾದ ಕಾವಲುಗಾರನಿಗೆ ಮುಯ್ಯಿ ತೀರಿಸುವೆನು. ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರನು ನನ್ನಾಗಿ ನೇಮಿಸಿದ್ದೇನೆ. ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಪಡಿಸು. ನಾನು ದುಷ್ಟನಿಗೆ, ದುಷ್ಟನೇ, ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಆ ದುಷ್ಟನನ್ನು ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೆ ಹೋದರೆ ಅವನು ತನ್ನ ಅಪರಾಧದಿಂದಲೇ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ನಾನು ಮುಯ್ಯಿ ತೀರಿಸುವವನೆಂದು. ಆದರೆ ನೀನು ದುಷ್ಟನನ್ನು ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಿಸಿದನು. ಅವರು ಅದನ್ನು ಬಿಡದೆ ಹೋದರೆ ತನ್ನ ಅಪರಾಧದಲ್ಲೇ ಸಾಯುವರು. ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿಯಷ್ಟೇ. ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ
ಪರಿಶುದ್ಧ ಆರಾಧನೆಗೆ ನೇಮಕವಾದ ಸುವಾರ್ಥ ಪಾರಣವನ್ನು ನಾವಿಗೆ ಕೇಳಿಸಿಕೊಳ್ಳೋಣ. ಈ ಪರಿಶುದ್ಧ ಆರಾಧನೆಗಾಗಿ ನೇಮಕವಾದ ವೇದ ಭಾಗವು ಸುವಾರ್ತಾ ಪಾರಾಯಣದಲ್ಲಿ ಶ್ರೀ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದವರೆಗೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನದಿಂದ 19ನೇ ವಚನದವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೆಯ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೆಯ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಹೇಳಿ ಆತನು ಅವನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಎಂಬುದೇ. ನಾವೆಲ್ಲರೂ ನಂಬಿರುವಂಥ ನಮ್ಮ ವಿಶ್ವಾಸವನ್ನು ಅಪೊಸ್ತಲರ ವಿಶ್ವಾಸೋತ್ತರದ ಮೂಲಕವಾಗಿ ಅರಿಕೆ ಮಾಡಿಕೊಳ್ಳೋಣ. ಹುದುವಾದ ದೇವರ ಆರಾಧಕಮ ಪುಸ್ತಕದ 128ನೇ ಪುಟದಲ್ಲಿರುವ ಅಪೊಸ್ತಲರ ವಿಶ್ವಾಸೋತ್ತರವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಗಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂದಿ ಪಿಲಾತನ ಅಧಿಪತಿಯಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತೊಳದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನಿಂದ ಬಂದು ಬದುಕಿರುವವರೆಗೂ ಸತ್ತರು ನ್ಯಾಯ ತೀರಿಸಿ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೇನ್. ಮೂವತ್ತನೇ ಸಂಗೀತದ 1 ಮತ್ತು 4ನೆಯ ಚರಣ ಹಾಡಿಕೊಳ್ಳೋಣ. ಭೂಪರಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ ದಯಾಪರಣೆ, ಸಂಸಾರ ಕ್ಷೇಮ ಬಾಳಿಕೆ. ಎಲ್ಲ ಒಳ್ಳೆಯ ವರದಾನಗಳ ಮೂಲಕರ್ತನಾದ ನಮ್ಮ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಈ ಮುಂಜಾನೆ ಸಮಯದಲ್ಲಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ಹಾಡಿ ಸ್ತುತಿಸಿ ಕೊಂಡಾಡುವಂತಹ ಶ್ರೇಷ್ಠವಾದ ಆಶೀರ್ವಾದವನ್ನು ನಮಗೆ ನೀನು ಅನುಗ್ರಹಿಸಿಕೊಟ್ಟಿದ್ದಿ. ಭಕ್ತನು ತಿಳಿಸುವ ಹಾಗೆ ಈ ದಿನವು ಕರ್ತನಿಂದಲೇ ನೇಮಕವಾದದ್ದು.
ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎನ್ನುವಂತಹ ಆ ಮಾತಿನ ಮೂಲಕವಾಗಿ ದೇವ ನಿನ್ನನ್ನು ಹಾಡಿಕೊಂಡಾಡುತ್ತಾ ಸ್ತುತಿಸುವವರಾಗಿ ನಾವು ಮನೆಗಳಲ್ಲೇ ಇದ್ದು ಸ್ವಾಮಿ ಆನ್ಲೈನ್ ಮೂಲಕವಾಗಿ ಆರಾಧನೆಯನ್ನು ವೀಕ್ಷಿಸುವುದರ ಮೂಲಕ ನಾವು ಇದರಲ್ಲಿ ಭಾಗಿಗಳಾಗುವಂಥ ಅವಕಾಶವನ್ನು ನೀನು ನಮಗೆ ದಯಪಾಲಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ನೀನು ಒಳ್ಳೆಯವನು, ನಮ್ಮಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವವನಾಗಿದ್ದಿ. ಸಂಭವಿಸುವಂಥ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ, ಅನಾರೋಗ್ಯದಲ್ಲಿ, ನಮ್ಮ ಎಲ್ಲ ಕೊರತೆಗಳಲ್ಲಿ, ನಮ್ಮ ದುಃಖದಲ್ಲಿ, ಪ್ರತಿಯೊಂದು ಸ್ಥಿತಿಯಲ್ಲಿ ನಮ್ಮನ್ನು ಆಧರಿಸುವವನು ನೀನು, ನಮ್ಮನ್ನು ಬಲಪಡಿಸುವವನು ನೀನು. ನಮಗೆ ಬೇಕಾದಂಥ ನಿನ್ನ ದಿವ್ಯ ಆತ್ಮನ ಜ್ಞಾನವನ್ನು, ವಿವೇಕವನ್ನು, ನಮಗೆ ಸಮಾಧಾನವನ್ನು ಕೊಡುವವನು ನೀನು. ಕರ್ತನೆ, ವಿಶೇಷವಾಗಿ ಆರೋಗ್ಯದಾಯಕನಾಗಿ ನೀನು ನಿನ್ನ ಸಂಪೂರ್ಣ ಸ್ವಸ್ಥತೆಯನ್ನು ದಯಪಾಲಿಸು. ನಮ್ಮ ಸಭೆಯಲ್ಲಿಯೂ ಮತ್ತು ಅನೇಕರು ಯಾರ್ಯಾರು ಅಸ್ವಸ್ಥರಾಗಿದ್ದಾರೋ ಅಂಥರೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಘನ ವೈದ್ಯನಾಗಿ ಸ್ವಾಮಿ ಅವರನ್ನು ಮುಟ್ಟಿ ಅವರನ್ನು ಆಶೀರ್ವಾದ ಮಾಡು. ನಮ್ಮ ದೇಶದಲ್ಲಿಯೂ ಮತ್ತು ಇಡೀ ನಮ್ಮ ಪ್ರಪಂಚದಲ್ಲಿಯೂ ಬಂದೊದಗಿರುವಂಥ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅನೇಕರು ಈ ಭೀಕರವಾದಂತಹ ವೈರಸ್ನಲ್ಲಿ ಸ್ವಾಮಿ ತಮ್ಮ ಕುಟುಂಬಗಳನ್ನು, ತಮ್ಮ ಆಪ್ತರನ್ನು, ತಮ್ಮ ಪ್ರಿಯರನ್ನು ಕಳೆದುಕೊಂಡು ದುಃಖದಲ್ಲಿರುವಾಗ ದೇವರೇ, ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡು. ಅವರ ಕಣ್ಣೀರನ್ನು ಒರೆಸು ಸ್ವಾಮಿ, ಮತ್ತು ಎಲ್ಲರಲ್ಲಿ ಬೇಕಾದಂಥ ಸಮಾಧಾನವನ್ನು ಅನುಗ್ರಹಿಸಿಕೊಡು. ವಿಶೇಷವಾಗಿ ಈ ವಾರದಲ್ಲಿ ಜನ್ಮ ದಿವಸವನ್ನು ಕಾಣುವಂಥ ನಮ್ಮ ಸಭೆಯ ಎಲ್ಲ ಪ್ರಿಯರನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬರನ್ನು ಹೆಸರಿಡಿದು ಆಶೀರ್ವಾದ ಮಾಡು. ಹೊಸ ವರ್ಷಗಳು ದೇವರೇ ಅವರ ಜೀವನದಲ್ಲಿ ಹೊಸ ಆಶೀರ್ವಾದಗಳಿಂದ ಕೂಡಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಬೇಕಾದಂಥ ಆರೋಗ್ಯವನ್ನು, ಬಲವನ್ನು, ಜ್ಞಾನ, ವಿವೇಕವನ್ನು, ಸರ್ವ ಸಂಪೂರ್ಣವಾದಂತಹ ನಿನ್ನ ಆಶೀರ್ವಾದಗಳನ್ನು ಒದಗಿಸಿಕೊಡು ಎಂಬುದಾಗಿ ಬೇಡುತ್ತೇವೆ. ಮಾತ್ರಲ್ಲದೆ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವ ಎಲ್ಲ ದಂಪತಿಗಳನ್ನು ಆಶೀರ್ವಾದ ಮಾಡು. ಕುಟುಂಬದಲ್ಲಿ ನೀನ ನಾಯಕನಾಗಿರು. ಬೇಕಾದಂಥ ನಿನ್ನ ಆಶೀರ್ವಾದಗಳು ಸಕಾಲಕ್ಕೆ ಆ ಕುಟುಂಬಗಳಲ್ಲಿ ಒದಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಇಡೀ ನಮ್ಮ ಸಭೆಯನ್ನು ನಿನ್ನ ಮುಂದೆ ಸ್ಮರಿಸ್ಕೊಳ್ತೇವೆ. ಸಭೆಯ ಒಂದೊಂದು ಕುಟುಂಬಗಳನ್ನು ಸ್ವಾಮಿ ನಿನ್ನ ಹೆಸರಿಡಿದು ಆಶೀರ್ವಾದ ಮಾಡು. ಕರ್ತನ, ಅನೇಕ ತಿಂಗಳುಗಳಿಂದ ಆಲಯಕ್ಕೆ ಬಾರದೇ ಇರುವಂತಹ ಪರಿಸ್ಥಿತಿಯಲ್ಲಿ ಸ್ವಾಮಿ ಸಭೆಯಾಗಿ ನಾವು ನಮ್ಮ ಮನೆಗಳಲ್ಲಿ ಕುಳಿತು ಆರಾಧನೆಗಳಲ್ಲಿ ಭಾಗಿಗಳಾಗುವಂಥ ಈ ಒಂದು ಸಮಯದಲ್ಲಿ ದೇವರೇ, ಸಭೆಯ ಒಂದೊಂದು ಕುಟುಂಬಗಳ ಆ ಎಲ್ಲ ಕೆಲಸಗಳಲ್ಲಿ ನಿನ್ನ ಕೃಪೆಯಲ್ಲಿ ಸ್ವಾಮಿ, ಕುಟುಂಬಗಳಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಹೆಸರಿಡಿದು ಆಶೀರ್ವಾದ ಮಾಡು. ಹಿರಿಯರು, ಯವನಸ್ಥರು, ಮಕ್ಕಳು, ಮಹಿಳೆಯರು, ಪುರುಷರು, ಹೀಗೆ ಕರ್ತನೆ ಪ್ರತಿಯೊಬ್ಬೊಬ್ಬರನ್ನು ನಾವು ನಿನ್ನ ಮುಂದೆ ಸ್ಮರಿಸಿಕೊಳ್ತೇವೆ. ಎಲ್ಲರಿಗೆ ಬೇಕಾದಂಥ ನಿನ್ನ ಆರೋಗ್ಯವನ್ನು, ಸಂರಕ್ಷಣೆಯನ್ನು ದಯಪಾಲಿಸಿಕೊಡು. ನಮ್ಮ ಸಭೆಗೆ ಸಂಬಂಧಪಟ್ಟಂಥ ಎಲ್ಲ ಅಂಗಗಳು, ಸಬ್ಬಶಾಲೆಯು, ಮಹಿಳೆಯರ ಕೂಟವು, ಹೀಗೆ ಕರ್ತನೆ ಪುರುಷರ ಕೂಟವು, ಪ್ರತಿಯೊಂದೊಂದು ಸ್ವಾಮಿ ನಿನಗೆ ಒಪ್ಪಿಸಿಕೊಡುತ್ತೇವೆ. ದೇವ, ನಾವು ಇರುವಂಥ ಸ್ಥಿತಿ ಏನೆಂಬುದಾಗಿ ನೀನು ಬಲ್ಲೆ. ಆದರೆ ನೀನು ಎಲ್ಲವೂ ತಿಳಿದ ಆತನಾಗಿದ್ದುಕೊಂಡು ನಮ್ಮ ನಡೆಸುವಾತನು ಎಂಬುದಾಗಿ ನಂಬಿದ್ದೇವೆ ಸ್ವಾಮಿ. ನಮ್ಮ ಇಡೀ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರುಗಳನ್ನು, ಪ್ರೀತಿಯ ಹಿರಿಯ ಸಭಾಪಾಲಕರನ್ನು, ಕುಟುಂಬವನ್ನು, ಮಾಡುವಂಥ ಎಲ್ಲ ಸೇವೆಗಳನ್ನು ಆಶೀರ್ವಾದ ಮಾಡು. ಈ ಮೂಲಕವಾಗಿ ಸ್ವಾಮಿ, ನಾವು ದೂರದಲ್ಲಿರುವಾಗಲೂ ನೀನು ನಮ್ಮೆಲ್ಲರಿಗೆ ಹತ್ತಿರವಾಗಿದ್ದುಕೊಂಡು ಸ್ವಾಮಿ, ಆದಷ್ಟು ಬೇಗನೆ ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಬಂದು ನಿನ್ನನ್ನು ಆರಾಧಿಸುವಂಥ ಅವಕಾಶ ನಮಗೆ ಅನುಗ್ರಹಿಸುವುದಾಗಿ ಪ್ರಾರ್ಥಿಸ್ತೇವೆ. ಮತ್ತೊಂದು ಆವರ್ತಿ ದೇವರೇ, ನಿನ್ನ ಹಸ್ತಗಳಿಗೆ ಪ್ರತಿಯೊಬ್ಬರನ್ನು ಅರ್ಪಿಸಿಕೊಡುತ್ತೇವೆ. ಘನಮಾನ ಮಹಿಮೆ ನಿನಗೆ ಉಂಟಾಗಲಿ. ಯೇಸುವಿನ ದಿವ್ಯ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ಸ್ವಾಮಿ, ಆಮೇನ್. ಮರಣದ ವಾರ್ತೆ. ನಮ್ಮ ಸಭೆಯ ಸದಸ್ಯರಾಗಿದ್ದಂಥ ಶ್ರೀಯುತ ನವೀನ್ ಪ್ರೇಮದಾಸ್ ರವರು ಕರ್ತನಲ್ಲಿ ನಿದ್ರೆ ಹೋದರು ಎಂಬುದಾಗಿ ತಿಳಿಸಲು ವಿಷಾದಿಸ್ತೇವೆ. ದಿನಾಂಕ 18/7/2020 ಅಂದರೆ ಶನಿವಾರದ ಮಧ್ಯಾಹ್ನ ಕರ್ತನಲ್ಲಿ ಅವರು ತೀರಿ ಹೋದರು. ಅವರ ಅಂತಿಮ ಸಂಸ್ಕಾರವು ಅಂದು ರಾತ್ರಿ 8 ಗಂಟೆಯಲ್ಲಿ ಹೊಸೂರು ರಸ್ತೆಯಲ್ಲಿರುವ ಸಮಾಧಿ ಗೇಟ್ ನಂಬರ್ 4ನಲ್ಲಿ ನೆರವೇರಿಸಲ್ಪಟ್ಟಿತು. ದಿವಂಗತ ನವೀನ್ ಪ್ರೇಮದಾಸ್ ರವರು ನಮ್ಮೆಲ್ಲರಿಗೂ ಚಿರಪರಿಚಿತರು ಮತ್ತು ವಿಶೇಷವಾಗಿ ನಮ್ಮ ಹಡ್ಸನ್ ಸ್ಮಾರಕ ದೇವಾಲಯದಲ್ಲಿ ಅವರ ಕೊಡುಗೆ ಬಹಳ ವಿಶೇಷವಾದದ್ದು. ಪ್ರಾಮುಖ್ಯವಾಗಿ ಹಡ್ಸನ್ ಸ್ಮಾರಕ ದೇವಾಲಯದ ಪಾಸ್ಟ್ರೇಟ್ ಹಾಲ್ ಮತ್ತು
ಚಾಪಲ್ ರಿನೋವೇಷನ್ ಹಾಗೂ ನಮ್ಮ ಹಡ್ಸನ್ ಸ್ಮಾರಕ ದೇವಾಲಯದ ಕಮ್ಯುನಿಟಿ ಸೆಂಟರ್ ಮತ್ತು ನಮ್ಮ ಕರ್ನಾಟಕ ಮಧ್ಯ ಪ್ರಾಂತ್ಯದಲ್ಲಿ ನೂತನವಾಗಿ ನವೀಕರಿಸಲ್ಪಟ್ಟಂಥ ಆ ಆಫೀಸ್ನ ಇಂಟೀರಿಯರ್ ಎಲ್ಲ ಕೆಲಸಗಳನ್ನು ಮಾಡುವುದರಲ್ಲಿ ಪ್ರವೀಣರು ಆಗಿದ್ದರು. ದುಃಖದ ಕುಟುಂಬಕ್ಕೋಸ್ಕರವಾಗಿ ಸಭೆಯವರು ಪ್ರಾರ್ಥಿಸುವಂತೆಯೂ ಮತ್ತು ವಿಶೇಷವಾಗಿ ನಮ್ಮೆಲ್ಲರನ್ನು ಬಿಟ್ಟು ಅಗಲಿದಂಥ ದಿವಂಗತ ನವೀನ್ ಪ್ರೇಮದಾಸರವರ ಆತ್ಮಕ್ಕೆ ದೇವರು ಸಮಾಧಾನವನ್ನು ಶಾಂತಿಯನ್ನು ಕೊಡಲಿ ಎಂಬುದಾಗಿ ನಾವು ನಮ್ಮ ಮನೆಗಳಲ್ಲಿ ಅವರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ನಮ್ಮ ಗೌರವವನ್ನು ಅವರಿಗೆ ಸಲ್ಲಿಸುವ ಹಾಗೆ 323ನೇ ಸಂಗೀತ ಹೌದು ರಮ್ಯ ನಿವಾಸವಿದೆ ದೇವಜನರಿಗೋಸ್ಕರವೇ ಈ ಸಂಗೀತದ ಒಂದು ಚರಣವನ್ನು ಪ್ರಾರ್ಥನಾ ಪೂರ್ವಕವಾಗಿ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ರಕ್ಷಕನಾದ ಯೇಸುವಿನಲ್ಲಿ ತಂದೆಯಾದ ದೇವರೇ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ನಮ್ಮ ಯೇಸುವೆ, ಮಾನವನು ಮಣ್ಣಿನಿಂದ ಹುಟ್ಟಿದವನು ಪುನಃ ಮಣ್ಣಿಗೆ ಸೇರಬೇಕು. ಆ ನಿಯೋಗವನ್ನು ಮರಣದ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದೆ. ಆದಾಗ್ಯೂ ಮರಣದ ಮರ್ಮವನ್ನು ನಾವು ಅರಿಯದೆ ಹೋಗಿದ್ದೇವೆ ಸ್ವಾಮಿ. ನಮ್ಮ ಸಭೆಯ ಹಿರಿಯರು, ನಮ್ಮೆಲ್ಲರ ಆತ್ಮೀಯರು ಆಗಿದ್ದಂಥ ದಿವಂಗತ ನವೀನ್ ಪ್ರೇಮದಾಸರಿವರ ಜೀವಿತಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಹುಟ್ಟಿದ ದಿನದಿಂದಲೂ ನಿನ್ನ ಬಳಿಗೆ ಸೇರುವವರೆಗೂ ಸಹ ನೀನು ಅವರನ್ನು ಆಶೀರ್ವಾದ ಮಾಡಿದಿ, ಪರಾಂಬರಿಸಿದಿ. ಅವರಿಗೆ ಬೇಕಾದಂಥ ಎಲ್ಲ ವರತಲಾಂತಗಳನ್ನು ದಯಪಾಲಿಸಿಕೊಟ್ಟಿ, ಕುಟುಂಬದಲ್ಲಿ ನಿನ್ನ ಸಾಕ್ಷಿಯಾಗಿ ಬಾಳಿ ಬದುಕುವಂಥ ಅವಕಾಶವನ್ನು ಕೊಟ್ಟಿ, ಸಭೆಯಲ್ಲಿ ಸ್ವಾಮಿ ಅವರ ಸೇವೆಯನ್ನು ನೀನು ಉಪಯೋಗಿಸಿಕೊಂಡು ಅದಕ್ಕಾಗಿ ಸ್ತೋತ್ರ. ಕರ್ತನೆ, ವಿಶೇಷವಾಗಿ ನೀನು ಅನುಗ್ರಹಿಸಿದಂಥ ಎಲ್ಲ ಆಶೀರ್ವಾದಗಳನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. ಅನಿರೀಕ್ಷಿತವಾಗಿ ನಮ್ಮೆಲ್ಲರನ್ನು ಬಿಟ್ಟು ಅಗಲಿದರು. ನಿನ್ನ ಕರೆಯನ್ನು ಸ್ವಾಮಿ ಅವರು ಸ್ವೀಕರಿಸಿ ನನ್ನ ಬಳಿಗೆ ಬಂದಿದ್ದಾರೆ. ಪ್ರಿಯ ತೀರಿ ಹೋದಂತಹ ಸಹೋದರರ ಆತ್ಮವನ್ನು ಸ್ವಾಮಿ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ದೇಹವು ಮಣ್ಣಿಗೆ ಸೇರಿದರೂ ಆತ್ಮವು ತನ್ನನ್ನು ಸೃಷ್ಟಿಸಿದ ಆತನ ಬಳಿಯಲ್ಲಿ ಭದ್ರವಾಗಿದೆ ಎಂಬುದಾಗಿ ನಂಬಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಪ್ರಾಮುಖ್ಯವಾಗಿ ಕರ್ತನೆ, ಈ ಸಮಯದಲ್ಲಿ ಬಿಟ್ಟಾಗಲಿದಂಥ ಇಡೀ ಕುಟುಂಬಕ್ಕಾಗಿ ನಾವು ಬೇಡುತ್ತೇವೆ. ಪ್ರೀತಿಯುಳ್ಳ ಮಗಳು, ಅಳಿಯ ಇವರಿಗಾಗಿಯೂ, ಅವರ ಸಹೋದರರು, ಸಹೋದರಿಯರು, ಅವರ ಆಪ್ತರು, ನೆಂಟರಿಷ್ಟರು, ಬಂಧು ವರ್ಗದವರು, ಅಪಾರ ಕುಟುಂಬದವರೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ಸಂತೈಸುವವನು, ಸಮಾಧಾನವನ್ನು ನೀಡುವವನು, ನಮ್ಮ ಕಣ್ಣೀರನ್ನು ಒರೆಸುವವನು ಆಗಿದ್ದಿ. ಈ ಸಮಯದಲ್ಲಿ ಕರ್ತನೆ, ಇಡೀ ಕುಟುಂಬವನ್ನು ಸಾಂತ್ವನಗೊಳಿಸು.
ಅವರಿಗೆ ಬೇಕಾದಂಥ ಧೈರ್ಯವನ್ನು ಅನುಗ್ರಹಿಸು ಕರ್ತನೆ. ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಕ್ರೈಸ್ತ ನಂಬಿಕೆ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಪ್ರಾಮುಖ್ಯವಾಗಿ ದೇವ, ಇವರ ಸೇವೆಯನ್ನು ನಾವು ಸ್ಮರಿಸಿಕೊಳ್ತೇವೆ. ನಿನ್ನ ವಾಕ್ಯ ತಿಳಿಸುವ ಹಾಗೆ ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವರು ಧನ್ಯರು. ಅವರ ಕಷ್ಟವು ತೀರಿತವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವು ಎಂಬುದಾಗಿ. ಅವರು ಮಾಡಿದಂಥ ಎಲ್ಲ ಒಳ್ಳೆಯ ಸೇವೆಯನ್ನು ಕರ್ತನೆಯ ಕುಟುಂಬದವರು, ಸಭೆಯವರಾಗಿ ನಾವೆಲ್ಲರೂ ಕೂಡ ಅನುಸರಿಸುವಂತಹ ಕೃಪೆಯನ್ನು ದಯಪಾಲಿಸಿಕೊಡು. ನಿನ್ನ ಹಸ್ತಗಳಿಗೆ ದೇವ ಇಡೀ ಕುಟುಂಬವನ್ನು ಒಪ್ಪಿಸಿಕೊಡುತ್ತೇವೆ. ದುಃಖವನ್ನು ಭರಿಸುವುದಕ್ಕೆ ಬೇಕಾದಂತಹ ತಾಳ್ಮೆಯನ್ನು, ಸಹನೆಯನ್ನು ಮತ್ತು ವಿಶೇಷವಾಗಿ ಸಮಾಧಾನವನ್ನು ಅನುಗ್ರಹಿಸಿಕೊಡು. ಮತ್ತೊಂದು ಆವರ್ತಿ ನಿನ್ನ ಕೃಪೆಯುಳ್ಳ ಹಸ್ತಗಳಿಗೆ ನಮ್ಮೆಲ್ಲರನ್ನು, ವಿಶೇಷವಾಗಿ ನಿನ್ನಲ್ಲಿ ತೀರಿ ಹೋದಂಥ ಪ್ರಿಯ ನವೀನ್ ದಾಸ್ರವರ ಆತ್ಮನೊಪ್ಪಿಸಿಕೊಡುತ್ತೇವೆ. ನೀನು ತಾನೇ ಸಂತೈಸಿ ನಮ್ಮೆಲ್ಲರನ್ನು ಬಲಪಡಿಸು. ಕಡೇ ದಿನದಲ್ಲಿ ಸ್ವಾಮಿ, ನೀನು ರಾಜಾದಿರಾಜನಾಗಿ ಈ ಲೋಕಕ್ಕೆ ನ್ಯಾಯ ತೀರಿಸಲು ಬರುವಂಥ ಆ ದಿನದಲ್ಲಿ ಕಳೆದುಕೊಂಡ ನಮ್ಮ ಎಲ್ಲ ಪ್ರಿಯರನ್ನು ಇವರೊಂದಿಗೂ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತ್ಮಿಕವಾಗಿ ಕಣ್ಣಾರೆ ಕಾಣುವ ಹಾಗೆ ಕೃಪೆ ತೋರಿಸು. ಘನ ಮಾನ ಮಹಿಮೆನಿಗೆ ಸಲ್ಲಿಸ್ತೇವೆ. ನಮ್ಮ ರಕ್ಷಕನು, ನಮ್ಮ ಒಡೆಯನು, ಸದಾ ಜೀವಿಸುವ ಆತನು ಮೃತ್ಯುಂಜಯನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೇನ್. ಪ್ರಾರ್ಥನಾ ಪೂರ್ವಕವಾಗಿ ಕರ್ತ ಸಿದ್ಧವಾಗಿದ್ದೇವೆ. ನಮ್ಮ ಕೂಡ ಮಾತನಾಡು. ಈ ಸಂಗೀತದ ಒಂದು ಚರಣವನ್ನು ನಾವು ಹಾಡಿಕೊಳ್ಳೋಣ. ಕೃಪಾ ಸಂಪೂರ್ಣವಾದ ನಮ್ಮ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಈ ಸಮಯದಲ್ಲಿ ಸ್ತೋತ್ರ ಸಲ್ಲಿಸ್ತೇವೆ. ಸೇವೆಯು ನೀನು ನಮಗೆ ಕೊಡಲ್ಪಟ್ಟಿರುವಂಥ ನಿಯೋಗ. ಆ ಸೇವೆಯನ್ನು ಮಾಡುವುದಕ್ಕೆ ನಮ್ಮೆಲ್ಲರೂ ನೀನು ಕರದಾತನಾಗಿದ್ದಿ. ಕರದಾತನು ನಂಬಿಗಸ್ತನು. ವಿಶೇಷವಾಗಿ ಈ ಭಾನುವಾರದಲ್ಲಿ ಕರ್ತನೆ, ನಿನ್ನನ್ನು ಆರಾಧಿಸುವುದರ ಮೂಲಕ ನಮ್ಮ ಮನೆಗಳಲ್ಲಿ ಇದ್ದು ನಿನ್ನ ಪ್ರಸನ್ನತೆಯನ್ನು ಅನುಭವ ಮಾಡಿಕೊಳ್ಳುತ್ತಾ ನಿನ್ನ ವಾಕ್ಯಗಳಿಗಾಗಿ ಕಾದಿದ್ದೇವೆ. ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಮ್ಮ ಕಿವಿಗಳನ್ನು ತೆರೆ ಮಾಡು. ನಿನ್ನ ವಾಕ್ಯಗಳ ಸತ್ಯಾಂಶಗಳನ್ನು, ನಿನ್ನ ವಾಕ್ಯಗಳ ಗೂಢಾರ್ಥಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಪವಿತ್ರಾತ್ಮನೇ ನಮಗೆ ನೀನು ಸಹಾಯವನ್ನು ದಯಪಾಲಿಸು. ನಮ್ಮನ್ನು ನಾವೇ ತಗ್ಗಿಸಿಕೊಳ್ತೇವೆ ಸ್ವಾಮಿ. ನಿನಗೆ ಮಾತ್ರ ಮಹಿಮೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಕರ್ತನೆ. ಆಮೇನ್. ಪ್ರೀತಿಯುಳ್ಳ ಸಭೆಯವರೇ, ಈ ಪರಿಶುದ್ಧ ಆರಾಧನೆಗೆ ತಾವೆಲ್ಲರೂ ಕೂಡ ಮನೆಗಳಲ್ಲೇ ಇದ್ದು ಆನ್ಲೈನ್ ಮೂಲಕವಾಗಿ ಈ ಆರಾಧನೆಗಳಲ್ಲಿ ಭಾಗಿಗಳಾಗುತ್ತಾ ಇದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಮ್ಮನ್ನು ಆರಾಧನೆ ತಪ್ಪದ ಹಾಗೆ ನಡೆಸುತ್ತಾ ಬಂದಿದ್ದಾನೆ. ಆರಾಧನೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗುವಂಥ ಅವಕಾಶವನ್ನು ದೇವರು ನಮಗೆ ನೀಡಿದ್ದ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಭಾನುವಾರಕ್ಕೆ ನೇಮಕವಾದ ಪ್ರಸ್ತಾಪದ ವಿಷಯ ಆರ್ಡೈನ್ಡ್ ಮಿನಿಸ್ಟ್ರಿ ಟ್ರಾನ್ಸ್ಫಾರ್ಮ್ಡ್ ಟು ಟ್ರಾನ್ಸ್ಫಾರ್ಮ್ ಎಂಬುದಾಗಿ. ಆರ್ಡೈನ್ಡ್ ಮಿನಿಸ್ಟ್ರಿ ಟ್ರಾನ್ಸ್ಫಾರ್ಮ್ಡ್ ಟು ಟ್ರಾನ್ಸ್ಫಾರ್ಮ್. ದೀಕ್ಷಿತ ಸೇವೆ ರೂಪಾಂತರ ಪಡಿಸುವುದಕ್ಕೆ ರೂಪಾಂತರಗೊಂಡಿರುವುದು, ಅಥವಾ ಯಾಜಕೋದ್ಯೋಗ ಸೇವೆ ಪರಿವರ್ತನೆ ಪಡಿಸುವುದಕ್ಕೆ ಪರಿವರ್ತನೆಗೊಂಡಿರುವುದು ಎಂಬುದಾಗಿ.
ಸೇವೆಗೆ ನಾನಾ ರೀತಿಯಾದಂತಹ ಮುಖಗಳುಂಟು ಪ್ರಿಯರೇ. ದೇವರ ಸೇವೆಯಲ್ಲಿ ವಿಭಿನ್ನತೆಯನ್ನು ನಾವು ಕಾಣ್ತೇವೆ. ಆ ವಿಭಿನ್ನತೆಯಲ್ಲಿಯೂ ಐಕ್ಯತೆಯನ್ನು ನಾವು ಎತ್ತಿ ಹಿಡಿದು ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಸೇವೆಗೆ ಕರೆದಾತನು ಎಂಬುದಾಗಿ ನಾವು ನಂಬಿ ಸೇವೆಯನ್ನು ಮಾಡುತ್ತಾ ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗುತ್ತಾ ಬದುಕುವುದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದರೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಸೇವೆಯು ಕೊಡಲ್ಪಟ್ಟಿಲ್ಲ. ಸೇವೆಗಳಲ್ಲಿ ನಾನು ಆಗಲೇ ಹೇಳಿದ ಹಾಗೆ ನಾನಾ ಮುಖಗಳು. ಅದಕ್ಕೋಸ್ಕರವಾಗಿ ಪೌಲನು ಎಫೆಸ ಸಭೆಗೆ ಬರೆದಂತಹ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದ 11ನೇ ವಚನ 12ನೇ ವಚನದಲ್ಲಿ ಹೇಳುವ ಪ್ರಕಾರ, ಕೆಲವರನ್ನು ಅಪೋಸ್ತಲರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. 13ನೇ ವಚನ ಹೀಗೆ ಹೇಳ್ತದೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ಎಂಬುದಾಗಿ. ಇಂತಹ ಒಂದು ಪವಿತ್ರವಾದಂತಹ ಸೇವೆ ಪ್ರಿಯರೇ, ಆರ್ಡೈನ್ಡ್ ಮಿನಿಸ್ಟ್ರಿ. ಇಡೀ ನಮ್ಮ ದಕ್ಷಿಣ ಭಾರತ ಸಭೆ ಈ ಹೊತ್ತು ಇದರ ಕುರಿತಾಗಿ ಧ್ಯಾನ ಮಾಡ್ತಾ ಇದೆ. ಆರ್ಡೈನ್ ಅಂದರೆ ದೀಕ್ಷೆ ಹೊಂದುವಂಥವರು ಅಥವಾ ಯಾಜಕ ಸೇವೆಗೆ ಕರೆಯಲ್ಪಟ್ಟಂತಹ ಪ್ರತ್ಯೇಕಿಸಲ್ಪಟ್ಟಂಥವರು ಎಂಬುದಾಗಿ. ಹಾಗಾದರೆ ಈ ದೀಕ್ಷಿತ ಸೇವೆ ಅಥವಾ ಆರ್ಡೈನ್ಡ್ ಮಿನಿಸ್ಟ್ರಿ ಇದು ಒಂದು ರೀತಿಯಲ್ಲಿ ಬಹಳ ಆಶೀರ್ವಾದದ ಒಂದು ಸೇವೆ. ಯೇಸು ಸ್ವಾಮಿ ಹೇಳುವ ಹಾಗೆ ಅನೇಕರು ಇದಕ್ಕೋಸ್ಕರವಾಗಿ ಕರೆಯಲ್ಪಡ್ತಾರೆ, ಆರಿಸಲ್ಪಡುವಂಥವರು ಸ್ವಲ್ಪ ಜನ ಮಾತ್ರ ಎಂಬುದಾಗಿ. ಒಂದು ಸಾರಿ ಒಂದು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಇರುವಂಥ ಒಂದು ಕುಟುಂಬಕ್ಕೆ ಸಭಾಪಾಲಕರು ಮನೆಯನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡುವ ಹೀಗೆ ಮಾತಾಡುವಾಗ ಏನು ಮಾಡ್ತಾರೆ ನಿಮ್ಮ ಮಕ್ಕಳು? ಹೊಸದಾಗಿ ಬಂದ ಸಭಾಪಾಲಕರಿಗೆ ಆ ಮಕ್ಕಳ ಪರಿಚಯವನ್ನು ತಂದೆ ಮಾಡ್ತಾರೆ. ಇವನು ದೊಡ್ಡ ಮಗ, ಈತ ಈಗ ಇಂಜಿನಿಯರ್ ಓದ್ತಿದ್ದಾನೆ, 2ನೇ ಸೆಮಿಸ್ಟರ್ ಮುಗೀತು. ಈಕೆ ನನ್ನ 2ನೇ ಮಗಳು, ಈಗ ಈಕೆ ಡಿಗ್ರಿ ಸೇರಿಕೊಂಡಿದ್ದಾಳೆ, ಫಸ್ಟ್ ಡಿಗ್ರಿಗೆ ಎಂಬುದಾಗಿ ಹೇಳ್ತಾನೆ. ಈತ 3ನೇವನು, ಈಗ ತಾನೇ PUC ಫೇಲ್ ಆಗಿದ್ದಾನೆ, ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ, ಐಯರ್ ಟ್ರೈನಿಂಗ್ ಕಳಿಸ್ಬಿಡೋಣ ಅಂತಿದ್ದೀನಿ. ಇದು ಸರ್ವೇ ಸಾಮಾನ್ಯವಾದಂತಹ ಒಂದು ಮಾತು. ಯಾವುದೇ ಪ್ರಯೋಜನಕ್ಕೆ ಬಾರದೇ ಇರುವಂಥವರು ಅಥವಾ ಯಾವುದೇ ಕೆಲಸಕ್ಕೆ ಬರದೇ ಇರುವಂಥವರನ್ನು ಅಯ್ಯನವರ ಆ ಒಂದು ತರಬೇತಿಗೆ ಕಳಿಸುವಂಥದ್ದು ತೊಂದರೆ ಇಲ್ಲ. ದೇವರು ಅಂಥವ್ರನ್ನ ಆರಿಸ್ಕೊಳ್ತಾನೆ ಪರಿಹಾರ. ಯಾಕಂದರೆ ದೇವರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಪೌಲನು ಇದನ್ನು ಹೇಳ್ತಾನೆ. ಸತ್ಯವೇದವನ್ನು ತಿಳಿದವರಾದ ನಾವು ದೇವರ ವಾಕ್ಯದಲ್ಲಿ ಬರುವಂಥ ದೇವರ ಆತ್ಮನಿಂದ ಪ್ರೇರೇಪಣೆ ಹೊಂದಿದಂಥ ದೇವರ ವಾಕ್ಯನ ಗಮನಿಸಬೇಕು. ಪೌಲನು ಕೊರಿಂಥ ಸಭೆಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಈ ಮಾತನ್ನು ಹೇಳ್ತಾನೆ. ಕೊರಿಂಥ ಬರೆದಂಥ 1ನೇ ಪತ್ರಿಕೆ 1ನೇ ಅಧ್ಯಾಯದ 26ನೇ ವಚನ 27ನೇ ವಚನ 29ನೇ ವಚನದವರೆಗೂ. ಸಹೋದರ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ,
ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸೋದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸೋದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದವಿಲ್ಲ. ದೇವರು ಇಂಥವರನ್ನೇ ಆರಿಸಿಕೊಳ್ತಾನೆ ಎನ್ನುವುದಕ್ಕೆ ಉದಾಹರಣೆ ಇದು ಪ್ರಿಯರೇ. ಅವನು ದಡ್ಡ, ಅವಳು ದಡ್ಡಿ, ಸೇವೆಗೆ ಸರಿ, ಬೇರೆ ಏನಕ್ಕೂ ಇಲ್ಲ, ಹೇಗಾದರೂ ಮಾಡಿ ದುಡ್ಕೊಂಡು ಜೀವನ ಮಾಡ್ತಾರೆ ಎನ್ನುವಂತಹ ಒಂದು ಆಲೋಚನೆಯಿಂದ ಅಥವಾ ದುರುದ್ದೇಶದಿಂದ ಹೇಳುವುದರೂ ಕೂಡ ಇಲ್ಲಿ ಹೇಳುವಂಥ ಮಾತು ಸೇವೆಗೆ ಕರೆಯಲ್ಪಡ, ಅದರಲ್ಲೂ ವಿಶೇಷವಾಗಿ ದೀಕ್ಷಿತ ಸೇವೆಗೆ, ಯಾಜಕೋದ್ಯೋಗಕ್ಕೆ ದೇವರು ಆರಿಸಿಕೊಳ್ಳುವಂತಹ ವಿಧಾನವನ್ನು ಗಮನಿಸ ಪ್ರಿಯರೇ. ಆರ್ಡೈನ್ಡ್ ಮಿನಿಸ್ಟ್ರಿ ಬಹಳ ಗಂಭೀರವಾದಂಥ ಒಂದು ಅಥವಾ ಬಹಳ ವಿಶಿಷ್ಟವಾದಂಥ ಒಂದು ಸೇವೆಗೆ ದೇವರನ್ನು ಆರಿಸಿಕೊಂಡಿದ್ದಾನೆ. ಇಟ್ ಈಸ್ ನಾಟ್ ಈಸಿ. ಇದೊಂದು ಕೆಲಸವಲ್ಲ, ಇದೊಂದು ಕೆಲಸವಲ್ಲ. ಇದು ಸೇವೆ ಎಂಬುದಾಗಿ ಆ ಸೇವೆಯ ಮನೋಭಾವವನ್ನು ಹೊಂದಿಕೊಳ್ಳುವಂಥದ್ದು. ಈ ದಿನಕ್ಕೆ ನಾವು ಓದಿದಂಥ ಪಾರಾಯಣಗಳನ್ನು ನಾವು ಎರಡೇ ಪಾರಾಯಣ ಓದಿದ್ದು. ಒಂದು ಯೆಹೆಜ್ಕೇಲನ ಪ್ರವಾದನ ಗ್ರಂಥ ಮತ್ತು ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ. ಆದರೆ ನಮ್ಮ ಆಲ್ಮನ ಪ್ರಕಾರವಾಗಿ ಒಂದು ರೀಡಿಂಗ್ ಕೂಡ ಇದೆ. ಪತ್ರಿಕಾ ಭಾಗದಲ್ಲಿ ಪೌಲನು ತಿಮೋಥೆಯನಿಗೆ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 1ರಿಂದ 13 ವಚನ. ನಿಮ್ಮ ಮನೆಗಳಲ್ಲಿ ದಯವಿಟ್ಟು ಸಮಯ ಇದೆ ಪ್ರಿಯರೇ, ಓದಿ ಇದನ್ನು. ಪೌಲನು ತಿಮೋಥೆಯನಿಗೆ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 13 ವಚನ. ಹಾಗಾದರೆ ಈ ಪವಿತ್ರವಾದಂತಹ ಸೇವೆಗೆ, ಗಂಭೀರವಾದಂತಹ ಕರೆಗೆ ಒಂದು ಸಹಿಸಿಕೊಳ್ಳುವಿಕೆ ಬೇಕು, ಸೈರಣೆ ಬೇಕು. ಈ ಸೇವೆಗೆ ಸಮರ್ಪಣೆ ಅಗತ್ಯ, ಈ ಸೇವೆಗೆ ತ್ಯಾಗ ಅಗತ್ಯ, ಈ ಸೇವೆಗೆ ತಾಳ್ಮೆ ಅಗತ್ಯ, ಈ ಸೇವೆಗೆ ಸಹನೆ ಅಗತ್ಯ, ಈ ಸೇವೆಗೆ ಪ್ರೀತಿಸುವಂತಹ ಒಂದು ಮನಸ್ಸು ಅಗತ್ಯ, ಈ ಸೇವೆಗೆ ಸಮರ್ಪಣೆ ಅಗತ್ಯ. ವಿ ಆರ್ ಫಾರ್ಚುನೇಟ್ ಟು ಬಿ ಕಾಲ್ಡ್ ಆಸ್ ಪಾಸ್ಟರ್ಸ್. ನಾವೊಂದು ರೀತಿಯಲ್ಲಿ ಅದೃಷ್ಟಶಾಲಿಗಳು ಎಂಬುದಾಗಿ ಹೇಳಬಹುದು. ಯಾಜಕರು ಅಥವಾ ಸೇವಕರು ಅಥವಾ ಅಯ್ಯನವರು ಎನ್ನುವಂಥದ್ದು. ಆದರೆ ಪ್ರಿಯರೇ, ಇದರಲ್ಲಿ ಒಂದು ಬದಲಾವಣೆಯನ್ನು ತರುವುದಕ್ಕೆ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ ಎನ್ನುವಂಥ ಮಾತು. We are in the process of transforming the people of God because we believe that we are transformed. ಇದು ನಮಗೆ ಬೇಕು. ಇದೇ ನಮ್ಮ ದಕ್ಷಿಣ ಭಾರತ ಸಭೆಗೆ ಇದು ನೇಮಕವಾದಂಥ ಒಂದು ವಿಷಯ. ಟ್ರಾನ್ಸ್ಫಾರ್ಮ್ಡ್, ಟು ಬಿ ಟ್ರಾನ್ಸ್ಫಾರ್ಮ್. ನಮ್ಮಲ್ಲಿ ಒಂದು ರೀತಿಯಲ್ಲಿ ಮನದಾಳದ ಒಂದು ಗ್ಯಾರಂಟಿ ಆದಂಥ ಒಂದು ನಮಗೆ ಅನಿಸಿಕೆ ಇರಬೇಕು. ಏನಂದರೆ ನಾನು ಬದಲಾವಣೆಗೊಂಡಿದ್ದೇನೆ, ಅದಕ್ಕೋಸ್ಕರವಾಗಿ ಇತರನ್ನು ಬದಲಾವಣೆ ಮಾಡುವುದಕ್ಕೆ ನಾನು ಸಿದ್ಧಳಾಗ್ತಿದ್ದೇನೆ ಎನ್ನುವಂಥ ಮಾತು. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಈ ಸಾಧನವನ್ನಾಗಿ ಉಪಯೋಗಿಸ್ಕೊಳ್ತಾನೆ ಪ್ರಿಯರೇ. ದೇವರು ನಮ್ಮನ್ನು ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುವನಾಗಿದ್ದಾನೆ. ದೀಕ್ಷಿತ ಸೇವೆಗೆ ಹಾಗಾದರೆ ಏನು ಮೂಲ? ವಾಟ್ ಆರ್ ದ ಬೇಸಿಕ್ಸ್ ಫಾರ್ ಅನ್ ಆರ್ಡೈನ್ಡ್ ಮಿನಿಸ್ಟ್ರಿ ಪ್ರಿಯರ್ ಆರ್ ಪಾಸ್ಟರಲ್ ಮಿನಿಸ್ಟ್ರಿ? ಎಲ್ಲರೂ ಹೇಳ್ಬಹುದು, ಒಂದು ನಮಗೆ ಸತ್ಯವೇದದ ಪರಿಚಯ ಚೆನ್ನಾಗಿರಬೇಕು, ಭಾಷೆ ಚೆನ್ನಾಗಿ ಮಾತಾಡಲಿಕ್ಕೆ ಬರಬೇಕು, ಖಂಡಿತ. ವಾಕ್ಚಾತುರ್ಯ ಇರಬೇಕು, ಖಂಡಿತ. ಎಲ್ಲವುಗಳಿಗಿಂತಲೂ ಕೂಡ ಬಹಳ ಮಿಗಿಲಾಗಿ ಪ್ರಾಮುಖ್ಯವಾಗಿ ದೇವರಿಂದ ಕರೆ ಬಂದಿರಬೇಕು. ಎರಡನೇದು, ಎಲ್ಲದಕ್ಕೂ ಕೂಡ ಸಿದ್ಧರಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನಾನು ಆಗಲೇ ಹೇಳಿದೆ, ವಾಟ್ ಆರ್ ದ ಬೇಸಿಕ್ಸ್ ಇನ್ ಪಾಸ್ಟರಲ್ ಮಿನಿಸ್ಟ್ರಿ. ಈ ಬೆಳಗಿನ ಸಮಯದಲ್ಲಿ ಓದಿದಂತಹ ವಾಕ್ಯ ಭಾಗಕ್ಕೆ ಅನುಗುಣವಾಗಿ ನಾವು ಬೇಸಿಕ್ಸ್ ಎಂಬ ಹೇಳುವಾಗ, ವಾಟ್ ಆರ್ ದ ಬೇಸಿಕ್ಸ್ ಇನ್ ಆರ್ಡೈನ್ಡ್ ಮಿನಿಸ್ಟ್ರಿ ಟು ಬಿ ಟ್ರಾನ್ಸ್ಫಾರ್ಮ್ಡ್, ಟು ಟ್ರಾನ್ಸ್ಫಾರ್ಮ್ ಎಂಬುದಾಗಿ ಹೇಳುವುದಾದರೆ ಇಟ್ ಈಸ್ ಓನ್ಲಿ ABC. ನಾವು ಮಕ್ಕಳಿಗೆ ಈ ಅಕ್ಷರಮಾಲೆ ಕಲಿಸುವಾಗ ಕನ್ನಡ ಭಾಷೆಯಲ್ಲಾಗಲಿ ಇಂಗ್ಲೀಷ್ ಭಾಷೆಯಲ್ಲಾಗಲಿ ಮೊದಲು ಹೇಳಿಕೊಡುವಂಥದ್ದು ಅ ಆ ಇ ಈ ಅಥವಾ ABCD. ಹಾಗೆಯೇ ಈ ಹೊತ್ತು ಈ ನಮ್ಮ ಆರ್ಡೈನ್ಡ್ ಮಿನಿಸ್ಟ್ರಿಗೆ ಬೇಕಾಗಿರುವಂಥ ಬೇಸಿಕ್ಸ್ ABC ವಾಕ್ಯಕ್ಕೆ ಅನುಗುಣವಾಗಿ ನೋಡುವುದಾದರೆ, ಮೊದಲು ಹಳೆ ಒಡಂಬಡಿಕೆಯಲ್ಲಿ ಓದಿ ಕೇಳಿಸಿಕೊಂಡಿದ್ದೇವೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ
33ನೆಯ ಅಧ್ಯಾಯನ ಓದಿ ಕೇಳಿಸ್ಕೊಂಡಿದ್ದೇವೆ. ಮೊದಲನೇದು ವಿ ಆರ್ ಅಕೌಂಟಬಲ್. ನಾವು ಹೊಣೆಗಾರರು, ನಾವು ಲೆಕ್ಕ ಕೊಡುವವರು ಪ್ರಿಯರೇ, ನಾವು ಕಾವಲುಗಾರರು, ನಾವು ಎಚ್ಚರವಾಗಿರುವಂಥದ್ದು, ಕಾವಲುಗಾರರು ಎನ್ನುವಂಥ ಮಾತು. ಈ ಪರಿಚ್ಛೇದವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 33ನೇ ಅಧ್ಯಾಯದ 1ರಿಂದ ಈ 9 ವಚನಗಳಲ್ಲಿ ಬಹಳ ಒಂದು ವಿಶಿಷ್ಟವಾದಂತಹ ಜವಾಬ್ದಾರಿಯು ಈ ಕಾವಲುಗಾರನಿಗೆ ಕೊಡಲ್ಪಡ್ತದೆ. ಇಲ್ಲಿ ಒಂದು ವೇಳೆ ಕೊಂಬೂದುವಾಗ ಅಲ್ಲಿ ಆ ಕೂಗನ್ನು ಕೇಳಿಸಿಕೊಳ್ಳದೆ ಜನರನ್ನು ಎಚ್ಚರಿಸದೆ ಇದ್ದರೆ ಆ ಹೊಣೆ ನಮ್ಮ ಮೇಲೆ ಬೀಳುವಂಥದ್ದು. ಆ ಹೊಣೆ ನಮ್ಮ ಮೇಲೆ ಬೀಳುವಂಥದ್ದು. ಅದಕ್ಕೆ ನಾವು ಹೊಣೆಗಾರರಾಗ್ತೇವೆ. ವಿ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್, ವಿ ಆರ್ ಅಕೌಂಟಬಲ್. ನಾವು ಲೆಕ್ಕ ಒಪ್ಪಿಸುವಂಥವ್ರಾಗಬೇಕು ಪ್ರಿಯರೇ. ಈ ಹೊತ್ತು ನಮಗೆ ಕೊಡಲ್ಪಟ್ಟಿರುವಂಥ ನಮ್ಮ ಸಭೆಯನ್ನು, ನಮ್ಮ ಕುರಿಗಳನ್ನು ನಾವು ಎಚ್ಚರಿಸುವಂಥದ್ದು ಅಥವಾ ನಾವು ಜಾಗರೂಕರಾಗಿ ಅವರನ್ನು ಕಾಪಾಡುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ನಮ್ಮ ದಕ್ಷಿಣ ಭಾರತ ಸಭೆಯನ್ನು ಬಿಟ್ಟು ಹೋಗುವಂತಹ ಅನೇಕರಿಗೆ ಇದೊಂದು ಎಚ್ಚರಿಕೆಯ ಮಾತು ಪ್ರಿಯರೇ. ಯಾಕೆ? ಎಲ್ಲೋ ಒಂದು ಕಡೆಗಳಲ್ಲಿ ಹಸಿರು ಗಾವಲು ಸಿಗ್ತದಕ್ಕೋಸ್ಕರ ಹೋಗ್ತೇವೆ? ಇಲ್ಲ ಪ್ರಿಯರೇ, ದೇವರ ಆತ್ಮನು ಎಲ್ಲರಲ್ಲಿಯೂ ಇದ್ದಾನೆ. ದೇವರ ಆತ್ಮನು ಪ್ರತಿಯೊಬ್ಬರಲ್ಲಿದ್ದಾನೆ. ಆತ್ಮನ ವರಗಳನ್ನು ಉಪಯೋಗಿಸಿಕೊಳ್ಳುವಂಥ ರೀತಿ ನೀತಿಗಳನ್ನು ನಾವು ಗ್ರಹಿಸಿ ಅದನ್ನು ಆಲೋಚಿಸಿ ಅದಕ್ಕೆ ತಕ್ಕ ಹಾಗೆ ನಾವು ಅದಕ್ಕೆ ನಿಮ್ಮನ್ನು ನಡೆಸುವಂಥದ್ದು ನಮ್ಮ ಕರ್ತವ್ಯ. ಬಿಕಾಸ್ ವಿ ಆರ್ ಅಕೌಂಟಬಲ್. ಎಷ್ಟರ ಮಟ್ಟಿಗೆ ಅಕೌಂಟಬಲ್ ಅಂತ ಹೇಳಿದ್ರೆ, ಯಾಕೋಬನ ಮಾತು ಹೇಳ್ತಾನೆ. ಯಾಕೋಬನ ಬರೆದಂತಹ ಪತ್ರಿಕೆ 3ನೇ ಅಧ್ಯಾಯದ 1ನೇ ವಚನ ಬಹಳ ಒಂದು ಚಂದವಂತ ಮಾತು ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯದ 1ನೇ ವಚನ: ನನ್ನ ಸಹೋದರರೇ, ಬೋಧಕರಾದ ನಿಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ. ಈ ಹೊತ್ತು ಎಲ್ಲರೂ ಕೂಡ ಬೋಧಕರಾಗಿದ್ದಾರೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನದಿಂದ ಕೆಲವರಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ದೇವರು ಕೊಡ್ತಾನೆ. ಪ್ರವಾದಿಯಾಗುವಂಥದ್ದು ಅಥವಾ ಬೋಧನೆ ಮಾಡುವಂಥದ್ದು ಅಥವಾ ಸಭಾಪಾಲಕರಾಗಿ ನೇಮಿಸುವಂಥದ್ದು, ಸುವಾರ್ಥಕರನ್ನಾಗಿ ನೇಮಿಸುವಂಥದ್ದು, ಎಲ್ಲರೂ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ದೀಕ್ಷಿತ ಸೇವೆ, ಪ್ರತ್ಯೇಕಿಸಲ್ಪಟ್ಟಂಥ ಸೇವೆ. ಅದಕ್ಕೋಸ್ಕರವಾಗಿ ನೀವು ಗಮನಿಸಿರಿ, ಆಲ್ಟರ್ಗಳಲ್ಲಿ ಸಾಮಾನ್ಯವಾಗಿ ದೀಕ್ಷಿತರಿಗೆ ಮಾತ್ರ ಪ್ರವೇಶ. ಓನ್ಲಿ ಫಾರ್ ದ ಆರ್ಡೈನ್ಡ್. ದಟ್ ಡಸಂಟ್ ಮೀನ್ ದಟ್ ವಿ ಆರ್ ಸ್ಪೆಷಲ್. ಆದರೆ ನಾವೇನು ವಿಶೇಷ ವ್ಯಕ್ತಿಗಳು ಎಂಬುದಾಗಿ ಅಲ್ಲ ಪ್ರಿಯರೇ. ವಿಶೇಷ ಕಾರ್ಯ ನಡೆಸುವುದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಅಷ್ಟೆ. ದೀಕ್ಷಾಸ್ನಾನವನ್ನಾಗಲಿ, ಸಭೆಗೆ ಒಬ್ಬ ವ್ಯಕ್ತಿಯನ್ನು ಬರಮಾಡಿಕೊಳ್ಳುವುದಕ್ಕೆ ಆಶೀರ್ವಾದ ಕೊಡುವುದಕ್ಕಾಗಲಿ, ಅಥವಾ ದೃಢೀಕರಣ ನೀಡುವಂಥ ಸಂದರ್ಭದಲ್ಲಿ, ಅಥವಾ ನಾವು ಕರ್ತನ ರಾತ್ರಿ ಭೋಜನದ ಭಾಗಿಗಳಾಗುವಂಥ ಸಂದರ್ಭದಲ್ಲಿ ಆ ಪವಿತ್ರ ವಸ್ತುಗಳನ್ನು ಎತ್ತಿ ಹಿಡಿದು ಅದಕ್ಕೋಸ್ಕರವಾಗಿ ಪ್ರಾರ್ಥಿಸುವುದಕ್ಕೆ, ಅಥವಾ ಮದುವೆಯನ್ನು ನಾವು ನಡೆಸುವುದಕ್ಕೆ, ಅಥವಾ ಒಬ್ಬ ವ್ಯಕ್ತಿಯನ್ನು ಸಮಾಧಿ ಮಾಡುವುದಕ್ಕೆ, ಹೀಗೆ ನಾನಾ ಕಾರ್ಯಗಳಿಗೆ ದೇವರು ನಮ್ಮನ್ನು ಈ ದೀಕ್ಷಿತ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಬರೋನಾಗ್ತಾನೆ. ಅದಕ್ಕೆ ಹೇಳ್ತೇವೆ, ವಿ ಆರ್ ಅಕೌಂಟಬಲ್, ವಿ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್. ಕಠಿಣವಾದ ತೀರ್ಪು ಪ್ರಿಯರೇ. ಯೇಸು ಸ್ವಾಮಿ ಮಾತನ್ನು ಮತ್ತೊಂದು ರೀತಿಯಲ್ಲಿ ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಅದನ್ನು ಆತನು ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ ಆತನು ಬೋಧಿಸಿ ಹೇಳುವಂಥ ಮಾತು. 11ನೇ ವಚನಕ್ಕೆ ಬರುವಾಗ ಗಮನಿಸ್ತೇವೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 11ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು, ಒಂದು ರೀತಿಯಲ್ಲಿ ನಮಗೆ ಇದು ಬಾಯ್ಪಾಠ ಬರುವಂಥ ಮಾತು, ಆದರೆ ಇಲ್ಲಿ ನಾವು ಇದರಿಂದ ತಿಳ್ಕೊಳ್ಳುವಂಥದ್ದು ಏನಂದರೆ, ನಾನೇ ಒಳ್ಳೆಯ ಕುರುಬನು, ಒಳ್ಳೆಯ ಕುರುಬ ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೂ ಕೊಡುತ್ತಾನೆ ಎಂಬುದಾಗಿ. ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೂ ಕೂಡ ವಿ ಆರ್ ಹೆಲ್ಡ್ ಅಕೌಂಟಬಲ್. ಪ್ರಿಯರೇ, ಆ ಮಾದರಿ ನಮಗೆ ಅಗತ್ಯ ಇವತ್ತು. ಆಸ್ ಪಾಸ್ಟರ್ಸ್, ಆಸ್ ಆರ್ಡೈನ್ಡ್ ಪಾಸ್ಟರ್ಸ್, ಆ ಒಂದು ಒಳ್ಳೆಯ ಕುರುಬನ ಮಾದರಿ ನಮಗೆ ಅಗತ್ಯ. ಇದು ರೂಪಕದಲ್ಲಿ ನಾವು ಗಮನಿಸ್ತೇವೆ. ಇದನ್ನು ಯೆಹೆಜ್ಕೇಲನ ಪ್ರವಾದನ ಗ್ರಂಥ 33ನೇ ಅಧ್ಯಾಯದಲ್ಲಿ ಆ ಕಾವಲುಗಾರನ ರೂಪಕ, ಆ ಒಂದು ಮಾಡೆಲ್, ಆ ಮಾದರಿ, ಒಳ್ಳೆಯ ಕುರುಬನ ಮಾದರಿ. 7ನೇದಾಗಿ ಗಮನಿಸ್ತೇವೆ ನಾವು
ಮೊದಲನೇದು ಅಕೌಂಟಬಲ್, ಎರಡನೇದು ಬೀಯಿಂಗ್ ಹ್ಯೂಮನ್. ಸರಳವಾದದ್ದು ಪ್ರಿಯರೇ, ಇದು ಬೀಯಿಂಗ್ ಹ್ಯೂಮನ್, ಮಾನವೀಯತೆಯನ್ನು ಹೊಂದುವಂಥದ್ದು ಎಂಬುದಾಗಿ ಹೇಳ್ತಾನೆ ನಾವು ಇದರಲ್ಲಿ. ಆ್ಯಸ್ ಆರ್ಡೈನ್ಡ್ ಮಿನಿಸ್ಟರ್ಸ್ ವಿ ನೀಡ್ ಟು ಬಿ ಜಸ್ಟ್ ಬಿ ಹ್ಯೂಮನ್ಸ್. ಬೀಯಿಂಗ್ ಹ್ಯೂಮನ್, ಈ ಬೀಯಿಂಗ್ ಹ್ಯೂಮನ್ ಎನ್ನುವಂಥದ್ದು ನೀವು ಈ ನಮ್ಮ ಚಿತ್ರರಂಗದಲ್ಲಿ ಕೇಳಿರಬಹುದು. ಸಲ್ಮಾನ್ ಖಾನ್ ಉಪಯೋಗಿಸುವಂಥ ಒಂದು NGO ಒಂದು ಮಾತಿದು, ಬೀಯಿಂಗ್ ಹ್ಯೂಮನ್ ಎಂಬುದಾಗಿ. ಬೀಯಿಂಗ್ ಹ್ಯೂಮನ್ ಅಂದರೆ ಮಾನವೀಯ ಮೌಲ್ಯಗಳನ್ನು ನಾವು ಧರಿಸಿಕೊಳ್ಳುವಂಥದ್ದು, ಮಾನವೀಯತೆಯನ್ನು ನಾವು ಪ್ರಚುರಪಡಿಸುವಂಥದ್ದು, ಜನರೊಂದಿಗೆ ಜನರ ಸಂಕಷ್ಟಗಳಲ್ಲಿ ಸ್ಪಂದಿಸುವಂಥದ್ದು. ಯೇಸು ಸ್ವಾಮಿ ಅದನ್ನು ಹೇಳ್ತಾನೆ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯವನ್ನು ಕೇಳಿಸಿಕೊಂಡಿದ್ದೇವೆ. ಇದರಲ್ಲಿ ಮತ್ತೊಂದು ರೀತಿಯಲ್ಲಿ ಸ್ವಾಮಿ ಈ ಆಪ್ತ ಶಿಷ್ಯನಾದಂಥವನಿಗೆ ಹೇಳುವಂಥ ಮಾತು, ಯೋಹಾನ ಮಗನಾದ ಸೀಮೋನನೇ, ನನ್ನ ಮೇಲೆ ನೀನು ಪ್ರೀತಿ ಇಟ್ಟಿದ್ದೀಯಾ, ನನ್ನನ್ನು ಪ್ರೀತಿಸ್ತೀಯಾ, ಒಂದಲ್ಲ ಎರಡಲ್ಲ 3 ಸಾರಿ ಕೇಳ್ತಾನೆ. ಆಗ ಹೌದು ಸ್ವಾಮಿ, ನೀನೇ ಬಲ್ಲಿ ನನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದಾಗಿ 3 ಸಾರಿ ಆತ ಹೇಳ್ತಾನೆ. ಹಾಗಾದರೆ ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಪಾಡು. ಸರಳವಾದದ್ದು ಪ್ರಿಯರೇ, ಕುರಿಗಳನ್ನು ಮೇಯಿಸು, ಕುರಿಗಳನ್ನು ಕಾಪಾಡು ಎಂಬುದಾಗಿ ಹೇಳುವಾಗ ನಾವು ಸರಳತೆಯಲ್ಲಿಯೇ ಆ ಸರಳವಾದಂತಹ ರೀತಿಯಲ್ಲಿ ವಿಭಿನ್ನತೆಯನ್ನು ನಾವು ಕಂಡವರಾಗಿ ಆ ವಿಭಿನ್ನತೆಯಲ್ಲಿ ಕಾಣುವಂಥ ಮಾನವೀಯ ಮೌಲ್ಯಗಳನ್ನು ನಾವು ಅನುಸರಿಸುವಂಥದ್ದು ಬಹಳ ವಿಶೇಷ. ಯಾಕಂತ ಹೇಳಿದ್ರೆ ಕುರಿಗಳು ಒಂದು ಸಭೆಯಲ್ಲಿ ಒಂದು ಅಂಗವಾಗಿ ಇರುವಾಗ, ಕ್ರಿಸ್ತನ ದೇಹವಾಗಿ ಇರುವಾಗ, ನಾನಾ ರೀತಿಯಾದಂಥ ಕಷ್ಟಗಳಲ್ಲಿ, ನಾನಾ ರೀತಿಯ ತೊಂದರೆಗಳಲ್ಲಿ, ನಾನಾ ರೀತಿಯ ಹಿಂಸೆಗಳಲ್ಲಿರುವಂಥವರಿಗೆ ನಾವು ಹೇಗೆ ಸ್ಪಂದಿಸ್ತೇವೆ, ಹೇಗೆ ನಾವು ಮೇವನ್ನು ನೀಡ್ತೇವೆ, ಹೇಗೆ ನಾವು ವಿಚಾರಿಸಿಕೊಳ್ತೇವೆ, ಹೇಗೆ ಗಮನಿಸ್ತೇವೆ, ಹೇಗೆ ನಾವು ಕಾಪಾಡ್ತೇವೆ, ಹೇಗೆ ಅವರ ಅಗತ್ಯತೆಗಳನ್ನು ಪೂರೈಸ್ತೇವೆ, ಅದು ಬಹಳ ಪ್ರಾಮುಖ್ಯ. ಇನ್ನೊಂದು ಅರ್ಥದಲ್ಲಿ ವಿ ಆರ್ ಬೇಕನ್ ಲೈಟ್ ಎಂಬುದಾಗಿ ಹೇಳುವಾಗ ಮಾರ್ಗದರ್ಶಕದ ಒಂದು ಬೆಳಕು. ನಮ್ಮ ಮೂಲಕವಾಗಿ ಅಥವಾ ಆರ್ಡೈನ್ಡ್ ಮಿನಿಸ್ಟ್ರಿಯ ಮೂಲಕವಾಗಿ ಜನರಲ್ಲಿ ನಾವು ಮಾರ್ಗದರ್ಶಕದ ಬೆಳಕನ್ನು ನೀಡುವಂಥ ಆ ಒಂದು ಹಂಗಿನಲ್ಲಿದ್ದೇವೆ ಪ್ರಿಯರೇ. ನಾವು ಈ ಬೆಳಗಿನ ಸಮಯದಲ್ಲಿ ಈ ಆರ್ಡೈನ್ಡ್ ಮಿನಿಸ್ಟ್ರಿ ಅಥವಾ ದೀಕ್ಷಿತ ಸೇವೆಗೆ ದೇವರು ನಮ್ಮನ್ನು ಕರೆದಿರುವಾಗ ನೀವು ನಮ್ಮಿಂದ ಅಪೇಕ್ಷಿಸುವಂಥದ್ದು ವಿ ಹ್ಯಾವ್ ಟು ಬಿ ಬೀಯಿಂಗ್ ಹ್ಯೂಮನ್ಸ್ ಅಷ್ಟೇ. ಸರಳವಾದದ್ದು, ನಾವು ಆ ಮಾನವೀಯತೆಯನ್ನು ನಾವು ಹೊಂದಿಕೊಳ್ಳುವಂಥದ್ದು, ಪ್ರೀತಿಯನ್ನು ನಾವು ಅನುಸರಿಸುವಂಥದ್ದು, ಮಮತೆಯನ್ನು ನಾವು ಬೋಧಿಸುವಂಥದ್ದು, ಅಥವಾ ನಾವು ಅದನ್ನು ಅಭ್ಯಾಸ ಮಾಡುವಂಥದ್ದು. ಅದನ್ನು ಅಭ್ಯಾಸ ಮಾಡೋದ್ರ ಮೂಲಕವಾಗಿ ನಾವು ಕುರಿಗಳನ್ನು ಒಟ್ಟಾಗಿ ಇಡುವಂಥದ್ದು. 3ನೇದನ್ನು ಗಮನಿಸ್ತೇವೆ. AB ಆಯಿತು, C. ಈ ದಿನಕ್ಕೆ ನಮಗೆ ನೇಮಕವಾದಂತಹ ಒಂದು ಪತ್ರಿಕೆ ಭಾಗದ ಪ್ರಕಾರವಾಗಿ ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 1ರಿಂದ 13 ವಚನದಲ್ಲಿ ನೋಡುವ ಹಾಗೆ, C, ಕಾಶಿಯಸ್, ನಾವು ಎಚ್ಚರದಿಂದಿರುವುದು ಅಥವಾ ಹುಷಾರಾಗಿರುವುದು ಅಥವಾ ಮುಂಜಾಗ್ರತೆಯಿಂದ ಇರುವುದು ಎಂಬುದಾಗಿ, ಅಥವಾ ವಾಚ್ಫುಲ್ ಆ್ಯಂಡ್ ಪ್ರೂಡೆಂಟ್ ಎಂಬುದಾಗಿ ಕೂಡ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ನಾವು. ವಿ ಹ್ಯಾವ್ ಟು ಬಿ ವಾಚ್ಫುಲ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಪ್ರೂಡೆಂಟ್. ಎಷ್ಟರ ಮಟ್ಟಿಗೆ? ಯಾಕೆ ಅಂದರೆ ನಾವು ದೀಕ್ಷಿತರು, ಇರುವ ರೀತಿ ನೀತಿಯನ್ನು ನಾವು ವಿವರಣೆ ಮಾಡುವವರು, ನಮ್ಮ ಜೀವನ ಶೈಲಿಯನ್ನು ಜನರು ಗಮನಿಸುವವರು. ಅದನ್ನೇ ಪೌಲನು ಈ ಪತ್ರಿಕೆಯಲ್ಲಿ ಬರೆಯುವನಾಗ್ತಾನೆ ತನ್ನ ಆತ್ಮೀಯ ತಮ್ಮನಾದಂತಹ ತಿಮೋಥಿಯನಿಗೆ. ಯಾಕಂತೇಳಿ ತಿಮೋಥಿಯನೊಬ್ಬ ಸುವಾರ್ಥಕನಾಗಿ ಸೇವೆಯನ್ನು ಮಾಡುವಾಗ ಆತನನ್ನು ಎಚ್ಚರಿಸಿ, ಆತನನ್ನು ಗದರಿಸಿ, ಆತನನ್ನು ತಿದ್ದಿದಂಥವನು ಈ ಪೌಲನು. ಹೀಗಾಗಿ ಈ ತಿಮೋಥಿಯನಿಗೆ ಬರೆದಂತಹ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೀವು ಒಂದು ವೇಳೆ ಗಮನಿಸುವಾಗ ಈ ಸತ್ಯಾಂಶಗಳನ್ನು ಭಾಳ ಚಂದವಾಗಿ ಹೇಳ್ತಾರೆ. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡೆದುಕೊಳ್ಳಬೇಕೆಂದರೂ ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವನಾಗಿರುವುದನ್ನು ನಂಬತಕ್ಕದಾಗಿದೆ ಎಂಬುದಾಗಿ. ಮುಂದೆ ನಾವು ನೋಡ್ತೇವೆ ಏನೇನು ಮಾಡಬೇಕು ಈ ಸಭಾ ಪಾಲಕನು, ಎಷ್ಟು ಮಟ್ಟಿಗೆ ಆತನು ಯಾವ ಕೆಲಸವನ್ನು ಮಾಡಬೇಕು ಎಂಬುದಾಗಿ ಹೇಳಲ್ಪಡ್ತದೆ. ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ ಮಾಡುವವನು, ಬೋಧಿಸುವಲ್ಲಿ ಪ್ರವೀಣನೂ ಆಗಿರಬೇಕು. ಕಂಡೀಷನ್ಸ್ ಪ್ರಿಯರೇ. ನಂತರ ಹೇಳ್ತದೆ 4ನೇ ವಚನ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಒಂದು ಮಾತು.
ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಮರಿಸೋನು? ನೋಡಿ ಬರೀ ಎಲ್ಲರ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ, ನಾವು ಹೇಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಶಿಸ್ತುನಿಂದ ನಮ್ಮ ಮನೆಗಳನ್ನು ಕಾಪಾಡಿಕೊಳ್ತೇವೋ ಅಷ್ಟರ ಮಟ್ಟಿಗೆ ಸಭೆ ಎನ್ನುವಂಥ ದೇವರ ಮನೆಯನ್ನು, ದೇವರ ಮಂದೆಯನ್ನು ಕಾಪಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಗಾದರೆ ವಿ ನೀಡ್ ಟು ಬಿ ಕಾಷಿಯಸ್, ವಿ ನೀಡ್ ಟು ಬಿ ವಾಚ್ಫುಲ್, ವಿ ನೀಡ್ ಟು ಬಿ ಪ್ರುಡೆಂಟ್. ಅದೇ ರೀತಿಯಲ್ಲಿ ನೀವು 9ನೇ ವಚನ 8ನೇ ವಚನ ಗಮನಿಸಿರಿ. ಅದೇ ರೀತಿಯಾಗಿ ಸಭಾಸೇವಕರು ಗೌರವವುಳ್ಳವರಾಗಿರಬೇಕು, ಎರಡು ಮಾತಿನವರು, ಮಧ್ಯನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ ನಂಬಿದವರಿಗೆ ಪ್ರಕಟವಾಗುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಕೊಳ್ಳೋರಾಗಿರಬೇಕು. ಇದೇ ಬೇಕು ಪ್ರಿಯರೇ ನಮಗೆ ಇವತ್ತು. ಎಷ್ಟರ ಮಟ್ಟಿಗೆ ಸಭಾಸೆಯಲ್ಲಿರುವಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನನಗೆ ಕೊಡಲ್ಪಟ್ಟಿರುವಂತಹ ಜವಾಬ್ದಾರಿಯನ್ನು ನಾನು ಆರ್ಡೈನ್ಡ್ ಮಿನಿಸ್ಟ್ರಿಯಾಗಿ ನಾನು ಮಾಡ್ತೇನೆ ಅಥವಾ ಸುಮ್ಮನೆ ನಾನು ಕೆಲಸ ಮಾಡಬೇಕಲ್ಲ ಎಂಬುದಾಗಿ ಮಾಡ್ತೇನಾ? ಮನಸ್ಸಾಕ್ಷಿಗೆ ತಕ್ಕ ಹಾಗೆ ನಾವು ತೆಗೆದುಕೊಳ್ಳುವಂಥ ಸಂಬಳಕ್ಕೆ ತಕ್ಕ ಹಾಗೆ ನಾವು ಸೇವೆಯನ್ನು ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ, ದೇವರು ನಮ್ಮನ್ನು ಕರೆದಿದ್ದಾನೆ. ಇಟ್ಸ್ ಅ ಬಿಗ್ ಚಾಲೆಂಜ್. ಈ ಬೆಳಗಿನ ಸಮಯದಲ್ಲಿ ಆಲೋಚನೆ ಮಾಡುವ, ಈ ಆರ್ಡೈನ್ಡ್ ಮಿನಿಸ್ಟ್ರಿಗೆ ದೇವರು ನಮ್ಮನ್ನು ಕರೆದಿರುವಾಗ, ಮತ್ತಾಯನೋ ಒಂದು ಮಾತು ಹೇಳ್ತಾನೆ, ಯೇಸುಸ್ವಾಮಿ ಮಾತು ಹೇಳ್ತಾನೆ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, 10ನೇ ಅಧ್ಯಾಯದ ಮೊದಲನೇ ವಚನ, ಬಹಳ ಚಂದವಾದಂಥ ಒಂದು ವಚನ ಪ್ರಿಯರೇ, ಎಲ್ಲರಿಗೂ ಕೂಡ ಅನ್ವಯಿಸುವಂಥ ವಚನ, ಕೇವಲ ಸಭಾಪಾಲಕರಿಗೆ ಮಾತ್ರವಲ್ಲ. ಯೇಸುವನ್ನು ನಂಬಿ ಯೇಸು ನನ್ನ ರಕ್ಷಕನು, ನನ್ನ ಒಡೆಯನು ಎಂಬುದಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಇದೊಂದು ವಚನ. 10ನೇ ಅಧ್ಯಾಯದ 1ನೇ ವಚನ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಈ ಹೊತ್ತು ನಮಗೆ ಅಧಿಕಾರ ಕೊಡಲ್ಪಟ್ಟಿರುವಂಥದ್ದು ದೆವ್ವಗಳನ್ನು ಬಿಡಿಸುವುದಕ್ಕೆ ಮತ್ತು ರೋಗಗಳನ್ನು ವಾಸಿ ಮಾಡುವುದಕ್ಕೆ. ನಾನು ಯಾವುದೋ ಒಂದು ದೊಡ್ಡ ಪೋಸ್ಟನ್ನು ತೆಗೆದುಕೊಂಡು ನಾನು ಕೂತ್ಕೊಳ್ಳೋದಕ್ಕಲ್ಲ. ಸಭಾ ಸೇವೆ ಎಂಬುದಾಗಿ ಹೇಳಿದ್ರೆ ಇದೇ ಪ್ರಿಯರೇ. ದೇವರು ನಮ್ಮನ್ನು ಕರೆದಾಗ ಎಂಥವ್ರನ್ನು ಕರೆದನೆ ಎಂಬುದು ಆಲೋಚನೆ ಮಾಡಿರಿ ಎಂಬುದಾಗಿ ಪೌಲನು ಹೇಳ್ತಾನೆ. ಮತ್ತು ಯೇಸುಸ್ವಾಮಿ ಮುಂದೆ ಈ 10ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು ನೋಡಿರಿ, ನೀವು 16ನೇ ವಚನ ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದ್ದರಿಂದ ಸರ್ಪಗಳಂಥ ಜಾನರು, ಪಾರಿವಾಳಗಳಂಥ ನಿಷ್ಕಪಟಿಗಳು ಆಗಿರ್ರಿ. ಯಾಕಂತ ಹೇಳಿದ್ರೆ, ಒಂದು ವೇಳೆ ನಾವು ಹಾಗೆ ಇರಲಿಲ್ಲ ಎಂಬುದಾಗಿ ಆಲೋಚನೆ ಮಾಡಿದ್ರೆ, ಜನರು ನಿಮ್ಮನ್ನು ಸಭಾಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಸುವರು. ನೀವು ಅರಸರುಗಳ ಮುಂದಕ್ಕೂ ನ್ಯಾಯಾಧಿಪತಿಗಳ ಮುಂದಕ್ಕೂ ನಿಲ್ಲುವಂತೆ ಆಗ್ತದೆ. ಶೋಷಣೆಯ ಸಂಗತಿ ಇಲ್ವೇ ಪ್ರಿಯರೇ? ಇವತ್ತು ಎಷ್ಟರ ಮಟ್ಟಿಗೆ ಸಭೆಯು ಒಂದು ಕ್ರಮವಾಗಿ ನಡೆಯದ ಕಾರಣ, ಸಭೆ ಎಂಬುದು ಹೇಳುವಾಗ ಒಂದು ಸಭೆ ಮಾತ್ರ ಅಲ್ಲ, ಇಡೀ ನಮ್ಮ ಸಭೆ, ಕ್ರೈಸ್ತನ ಮಂದೆ ಆಗಿರುವಂಥ ಸಭೆ, ಯಾವುದೇ ಸಭೆ ಇರ್ಬೋದು, ಯಾವುದೇ ಪಂಗಡ ಆಗಿರ್ಬೋದು, ಒಂದು ವೇಳೆ CSI ಇರಬಹುದು, ಒಂದು ವೇಳೆ ಮೆಥಡಿಸ್ಟ್ ಇರಬಹುದು, ಒಂದು ವೇಳೆ ಬೇರೆ ಬೇರೆ ಪಂಗಡಗಳಿರ್ಬೋದು, ಎಲ್ಲಿ ಕೋರ್ಟ್ ಕೇಸ್ಗಳಿಲ್ಲ ನೋಡಿ. ಯಾಕೆ? ನಾವಾಗಿ ನಾವೇ ಅದನ್ನು ಹೊರಗಡೆ ಪ್ರಪಂಚಗಳಿತಿದ್ದೇವೆ. ಅದನ್ನೇ ಇಲ್ಲಿ ಯೇಸುಸ್ವಾಮಿ ಹೇಳುವಂಥ ಮಾತು, ಜನರು ನಿಮ್ಮನ್ನು ಈ ರೀತಿಯಾಗಿ ಮಾಡ್ತಾರೆ. ನಾವು ಯಾವಾಗ ಸರ್ಪಗಳಂತೆ ಜಾಣರಾಗದೆ ಹೋಗ್ತೇವೋ, ಪಾರಿವಾಳಗಳಾಗದ ಹಾಗೆ ನಿಷ್ಕಪಟಿಗಳಾಗದೆ ಹೋಗ್ತೇವೋ, ಅಲ್ಲಿವರೆಗೂ ಕೂಡ ನಾವು ಇದೇ ಅನುಭವಿಸಬೇಕು. ಕಾರಣ ಯಾಕಂದರೆ ವಿ ಆರ್ ನಾಟ್ ಕಮಿಟೆಡ್ ಫಾರ್ ವಾಟ್ ವಿ ಹ್ಯಾವ್ ಬಿನ್ ಕಾಲ್ಡ್ ಫಾರ್. ಅದಕ್ಕೋಸ್ಕರವಾಗಿ ನಮಗೆ CSI ಒಂದು ದಕ್ಷಿಣ ಭಾರತ ಸಭೆಯ ಒಂದು ಆಲ್ಮೇರ ಪ್ರಕಾರವಾಗಿ ಹೇಳುವಂಥ ಮಾತು, ವಿ ಟ್ರಾನ್ಸ್ಫಾರ್ಮ್ಡ್ ಟು ಬಿ ಟ್ರಾನ್ಸ್ಫಾರ್ಮ್, ಟ್ರಾನ್ಸ್ಫಾರ್ಮ್ಡ್ ಟು ಟ್ರಾನ್ಸ್ಫಾರ್ಮ್ ಅಂತ ಹೇಳುವಾಗ, ಆ ಒಂದು ಪರಿವರ್ತನೆಗೊಂಡವರಾಗಿ ನಾವು ಪರಿವರ್ತನೆ ಮಾಡುವುದಕ್ಕೆ ಸಿದ್ಧರಾಗ್ತೇವೆ. ಇಲ್ಲದಿದ್ದರೆ ಇಲ್ಲ ಪ್ರಿಯರೇ. ವಿ ಹ್ಯಾವ್ ಬೀನ್ ಕಾಲ್ಡ್ ಟು ಡೂ ಸೋ ಬಿಕಾಸ್ ವಿ ಬಿಲೀವ್ ದಟ್ ವಿ ಹ್ಯಾವ್ ಬೀನ್ ಟ್ರಾನ್ಸ್ಫಾರ್ಮ್ಡ್. ಈ ಬೆಳಗಿನ ಸಮಯದಲ್ಲಿ ಈ ದೀಕ್ಷಿತ ಸೇವೆಯಲ್ಲಿ ಭಾಗಿಗಳಾಗುವಂತಹ ನಾವು ಒಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನನ್ನ ತಂದೆ ಯಾವಾಗಲೂ ಸಹ ಹೇಳುವಂಥ ಒಂದು ಮಾತು, ಅವರು ಇದ್ದಾಗ ಹೇಳಿದಂಥ ಒಂದು ಮಾತು, ಸಭಾಪಾಲಕರಿಗೆ ಅಥವಾ ಒಬ್ಬ ವ್ಯಕ್ತಿಗೆ 2 ಕಣ್ಣು, ಆದರೆ ಸಭೆಯವರೆಲ್ಲ 1000 ಕಣ್ಣುಗಳು ನೋಡ್ತಾವೆ ನಿಮ್ಮನ್ನ ಅಂಥೇಳಿ. ಹಾಗೆಯೇ
ನಾವು ಒಬ್ಬ ವ್ಯಕ್ತಿಯಾಗಿರುವಾಗ ನಮಗೆ ಎರಡೇ ಕಣ್ಣು, ಸಾವಿರಾರು ಕಣ್ಣುಗಳು ನಮ್ಮ ನೋಡುವಾಗ ಹೇಗೆ ನಾವು ದೇವರ ದೃಷ್ಟಿಯಲ್ಲಿಯೂ ಜನರ ದೃಷ್ಟಿಗೂ ಮೆಚ್ಚುಗೆಯಾಗಿ ಜೀವಿಸಬೇಕು. ನಾವು ಜನರನ್ನು ಮೆಚ್ಚಿಸುವುದಕ್ಕೆ ಸೇವೆ ಅಲ್ಲ, ಆದರೆ ದೇವರನ್ನು ಮೆಚ್ಚಿಸುವ ಸೇವೆ ಮಾಡಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ, ಹೌದು. ಆದರೆ ಶಿಸ್ತು ಕ್ರಮಗಳಿಗೆ ನಾವು ಅನುಸಾರವಾಗಿ ಈ ಯಾಜಕೋದ್ಯೋಗವನ್ನು ಮಾಡುವಾಗ ಬೇಸಿಕ್ಸ್ ABC ನಾವು ಮಾಡಲೇಬೇಕು ಪ್ರಿಯರ್. ವಿ ಆರ್ ಅಕೌಂಟಬಲ್, ವಿ ಶುಡ್ ಬಿ ಬೀಯಿಂಗ್ ಹ್ಯೂಮನ್ಸ್ ಆ್ಯಂಡ್ ವಿ ಶುಡ್ ಬಿ ಕಾಷಿಯಸ್. ಈ ಯಾಜಕೋದ್ಯ ಸೇವೆಯಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆರಿಸಿಕೊಂಡಿರುವಾಗ ಆ ಆರಿಸಿಕೊಳ್ಳುವಿಕೆಯಲ್ಲಿಯೂ ಕೂಡ ದೇವರ ಚಿತ್ತ ಇದೆ ಎಂಬುದಾಗಿ ನಾವು ಸ್ಮರಿಸಿಕೊಳ್ಳೋಣ. ಈ ಸಮಯದಲ್ಲಿ ಯಾಜಕೋದ್ಯ ಸೇವೆಗೆ ಕೇವಲ ಯಾಜಕೋದ್ಯದಲ್ಲಿ ಅಥವಾ ಸಭಾಪಾಲಕರುಗಳು ಮಾತ್ರ ಅಲ್ಲ, ಅವರ ಪಾತ್ರ ಮಾತ್ರ ಅಲ್ಲ, ಅವರೊಂದಿಗೆ ಸ್ಪಂದಿಸುವಂಥ ಇಡೀ ಸಭೆಯ ಆ ಪ್ರಾರ್ಥನೆ, ಇಡೀ ಸಭೆಯ ಬೆಂಬಲ, ಇಡೀ ಸಭೆಯ ಪ್ರೋತ್ಸಾಹ ಕೂಡ ಬೇಕು. ಈ ಬೆಳಗಿನ ಸಮಯದಲ್ಲಿ ಅದು ಸಭಾ ಸೇವೆಯಲ್ಲಿ ಭಾಗಿಗಳಾಗುವಂಥ ಎಲ್ಲರಿಗೂ ಕೂಡ ಅದು ಲಭಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಜೊತೆಗೆ ನಮ್ಮ ಸೇವೆಗೂ ಕೂಡ, ದೀಕ್ಷಿತ ಸೇವೆಗೂ ಕೂಡ ಸಭೆಯರ ತಾವು ಪ್ರಾರ್ಥಿಸುತ್ತಾ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೇಗೆ ನಾವು ಸಭೆಯನ್ನು ಮುನ್ನಡೆಸಬೇಕು ಎನ್ನುವಂತಹ ಆ ಒಂದು ವಿಭಿನ್ನ ರೀತಿಯಾದಂಥ ಪರ್ಯಾಯ ಮಾರ್ಗಗಳನ್ನು ತಾವು ಸಲಹೆಗಳ ಮೂಲಕವಾಗಿ ನೀಡುತ್ತಾ ಸಭಾಪಾಲಕರನ್ನು ಪ್ರೋತ್ಸಾಹಿಸುತ್ತಾ ಅವರ ಸೇವೆಯಲ್ಲಿ ತಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ತಾವುಗಳು ನೆನಪು ಮಾಡಿಕೊಳ್ಳಿ ಎಂಬುದಾಗಿ ನಾವು ನಿಮ್ಮನ್ನು ಕೇಳಿಕೊಳ್ತೇವೆ. ದೇವರು ನಿಮ್ಮೆಲ್ಲರನ್ನು ಈ ಸಮಯದಲ್ಲಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಗಳ ನಮ್ಮ ಸ್ವಾಮಿ, ದೀಕ್ಷಿತ ಸೇವೆಯು ಬಹಳ ಪವಿತ್ರವಾದದ್ದು, ಬಹಳ ಗಂಭೀರವಾದದ್ದು. ಕರೆಯಲ್ಪಟ್ಟವರು ಅನೇಕರು ಸ್ವಾಮಿ, ಆದರೆ ಆರಿಸಲ್ಪಟ್ಟವರು ಕೆಲವು ಮಾತ್ರ. ಈ ದೀಕ್ಷಿತ ಸೇವೆಗೆ ಬೇಕಾದ ಮೂಲ ಉದ್ದೇಶಗಳನ್ನು ನಾವು ಅರಿತಿದ್ದೇವೆ. ಕರ್ತನೆ, ನಾವು ಜವಾಬ್ದಾರಿಯುಳ್ಳವರಾಗಿ ಹೊಣೆಗಾರರು, ಲೆಕ್ಕ ಕೊಡುವವರು ಎಂಬುದಾಗಿ ನಮ್ಮನ್ನು ನೇಮಿಸಿದ್ದೆ ಸ್ವಾಮಿ. ಮತ್ತು ನಾವು ಮಾನವೀಯ ಮೌಲ್ಯಗಳನ್ನು ಧರಿಸಿಕೊಂಡವರಾಗಿ ಪ್ರೀತಿಯಿಂದ ಅಭ್ಯಾಸಿಸುತ್ತಾ ನಾವು ಕುರಿಗಳನ್ನು ಮೇಯಿಸುವುದಕ್ಕೆ ನಮಗೆ ಜ್ಞಾನ ವಿವೇಕವನ್ನು ಕೊಡು. ಅಷ್ಟು ಮಾತ್ರವಲ್ಲ ಕರ್ತನೆ, ಎಚ್ಚರಿಕೆಯಿಂದ ನಾವು ಮುಂಜಾಗ್ರತೆಯ ಕ್ರಮವಾಗಿ ನಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಂಡವರಾಗಿ ನಾವು ಜೀವಿಸುತ್ತಾ ದೇವರ ನಾವು ಸಭೆಯ ಮಂದೆಗಳನ್ನು ನಿಷ್ಠೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಮತ್ತು ನೀನು ಅನುಗ್ರಹಿಸಿರುವಂತಹ ಆ ಸೇವಾ ಮನೋಭಾವದಿಂದಲೂ ತಗ್ಗಿನ ಮನಸ್ಸಿನಿಂದಲೂ ಮಾಡಲಿಕ್ಕೆ ನಮ್ಮೆಲ್ಲರನ್ನು ನೀನು ನಡೆಸು. ನಿನ್ನ ಹಸ್ತಗಳನ್ನು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ಸ್ವಾಮಿ, ಆಮೇನ್. ನಾವೆಲ್ಲರೂ ಹಾಡುವ ಸಂಗೀತಗಳಲ್ಲಿ 255ನೇ ಸಂಗೀತ ಹಾಡೋಣ. 255ನೇ ಸಂಗೀತ, ಜಪಕಾಲ ತೀರಿತೀಗ ವಾಕ್ಯ ಕೇಳಿಕೊಂಡೆವು. Oh
ನಾವೆಲ್ಲರೂ ಕರ್ತನ ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ಒಂದೇ ಮನಸ್ಸಿನ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ಕಾಲಿನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸಬೇಕು ಸಹವಾಸವು ಸಮಾಧಾನವು ನಮ್ಮೆಲ್ಲರ ಸಂಗಡ ಸರ್ವ ಸಭೆ ಸಂಗಡ ಈಗಲೂ ನಿರಂತರ ನೆಲೆಸಿರಲಿ ಸ್ವಾಮಿ. ಆಮೇನ್.